ಈ ಮೂಗಿದೆಯಲ್ಲ, ಇದಕ್ಕೆ ಆ ಪಾಟಿ ಸ್ಮೆಲ್ ಬಿಟ್ಟರೆ ಬೇರೆ ಯಾವ ಸ್ಮೆಲ್ಲು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಹೆಂಗೆ ಅಂದರೆ ನನ್ನ ಬೇಬಿ ಪಕ್ಕದ ಮನೇಲಿ ಇದ್ದು ಪಾಟಿ ಮಾಡಿದ್ರು ಐ ಕ್ಯಾನ್ ಸೆನ್ಸ್ ಇಟ್ ಹಿಯರ್. ಒಂದ್ಸಲ ಏನು ತಿಂತಾ ಇದ್ದೀನಿ ಅಂತಲೇ ನನಗೆ ಕನ್ಫ್ಯೂಸ್ ಆಗ್ತಿದೆ ಗೈಸ್. ಅಂದರೆ ಬಳಿ ಯಾವ ಕೈಲಿ ತೊಳಿತಾ ಇದ್ದೀನಿ, ಯಾವ ಕೈಲಿ ತಿಂತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಅದರಲ್ಲೇ ಹಿಂಗೆ ಊಟಕ್ಕೆ ಅಂತ ಹಿಂಗೆ ಕುತ್ಕೊಳ್ಳಿ ಅಷ್ಟೇ ಶುರು ಅಲ್ಲಿ ಪಾಪದು ಪಾಟಿ. ಈ ಪಾಪು ಲಂಗೋಟ್ ತೊಳೆದು ಕೈಯಲ್ಲಿರೋ ರೇಖೆಗೆಲ್ಲ ಅಳಿಸೋಗ್ತಿದೆ ಫ್ರೆಂಡ್ಸ್. ಹೆಂಗೆ ಅಂದರೆ ನನಗೆ ಲಿಟ್ರಲಿ ಆಧಾರ್ ಕಾರ್ಡಲ್ಲಿರೋ ನನ್ನ ಥಂಬ್ ಪ್ರಿಂಟಿಗೂ ನನಗೂ ಈಗಿರೋದಕ್ಕೂ ಎಲ್ಲಿ ಮ್ಯಾಚ್ ಆಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ನನಗೆ ಟೆನ್ಷನ್ ಆಗ್ತಾಯಿದೆ. ಹೆಂಗೆ ಅಂದರೆ ನಾನು ಒಂದು 1000 ಪೇಜ್ ಇರೋಂಥದ್ದು ಒಂದು ಬುಕ್ಕೇ ಬರೆದ್ಬಿಡ್ತೀನಿ ರಿಲೇಟೆಡ್ ಟು ಬೇಬಿ ಪಾಟಿ. ಯಾವ ಕಲರ್ ಇರುತ್ತೆ, ಹೆಂಗಿರುತ್ತೆ, ಯಾವಾಗುತ್ತೆ, ಎಷ್ಟು ಸಲ ಮಾಡ್ತಾರೆ, ಏನು ಎತ್ತಂತ. ಲೈಕ್ ಆ ಲೆವೆಲ್ಗೆ ನಾಲೆಡ್ಜ್ ಅಷ್ಟು ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ ನನ್ನ ತಲೆಯಲ್ಲಿ. ಅಲ್ಲ ಇರೋದಿಷ್ಟು ತಿನ್ನೋದಿಷ್ಟು ಎಲ್ಲಿಂದ ಬರುತ್ತೆ ಇಷ್ಟೊಂದು ಅಂತ ಅಪ್ಪ. ಅದ್ರಲ್ಲಿ ಕಲರ್ಗಳು ಬೇರೆ, ಗ್ರೀನ್ ಕಲರ್ ಅಂತೆ, ಯೆಲ್ಲೋ ಕಲರ್ ಅಂತೆ. ಒಂದೊಂದ್ಸಲ ಹೆಂಗನ್ಸುತ್ತೆ ಅಂದರೆ ಅವು ಮಾಡಿದ್ರು ಕಷ್ಟ, ಮಾಡಲಿಲ್ಲ ಅಂದರೂ ಕಷ್ಟ. ಮನೇಲಿ ಘಮ ಅಂತ ಏನಾದರೂ ಅಡುಗೆ ಮಾಡ್ತಿದ್ರೆ ಒಳ್ಳೆ ಸ್ಮೆಲ್ ಬರ್ತಾಯಿದ್ರು ನನ್ನ ಮಗಲೆಲ್ಲೂ ಏನೋ ಪಾಟಿ ಸ್ಮೆಲ್ ಬರ್ತಿದೆಯಲ್ಲ ಅಂತ ಅನ್ಸಕ್ಕೆ ಶುರು.